ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮುಸುಗುದಾರಿ ಬಂದು ಹೇಳಿ 106 ಹೆಣ ಉಣಿದ್ದೀನಿ ಅಂತ ಹೇಳಿದಾಗ ಸರ್ಕಾರ ಕೂಡ ಬಹುಶಃ ಭಯ ಆಗಿರಬೇಕು, ಅವ್ರಿಗೂ ಕೂಡ ಇರ್ಬೋದೇನೋ ಅಂತೇಳಿ ತನಿಖೆಯನ್ನು ಕೊಟ್ಟರು. ನಾವು ಸ್ವಾಗತ ಮಾಡಿದ್ವಿ. ಆದರೆ ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವರು ಹುನ್ನಾರ ಯಾಕೆ ನಡೀತು ಅಂತಂದರೆ SDP ಅವ್ರಿಗೂ ಧರ್ಮಸ್ಥಳಕ್ಕೆ ಏನು ಸಂಬಂಧ, ಸಮೀರ್ಗೂ ಈ ಧರ್ಮಸ್ಥಳಕ್ಕೆ ಏನು ಸಂಬಂಧ. ಇವತ್ತು ಭೀಮಾ ಅಂತಕ್ಕಂಥ ವ್ಯಕ್ತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅವರೇ ಅಂಥೇಳಿ ಸ್ವಲ್ಪ ವಾಸನೆ ಹೊಡೆಯೋಕ್ಕೆ ಶುರುವಾದ ಮೇಲೆ, ಯಾಕಂದರೆ ಅವನು ತೋರಿಸಿದಂಥ ಗುಂಡಿಗಳಲ್ಲಿ ಏನೂ ಸಿಗಲಿಲ್ಲ ಅಂಥೇಳಿ ಬರೀ ಬುರ್ಡೆ ಬಿಟ್ಕೊಂಡು ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ನಾವು 10 ದಿನಗಳಿಂದನೇ ತೀರ್ಮಾನವನ್ನು ಮಾಡಿದ್ವಿ, ಯಾವುದಾದ್ರೂ ತನಿಖೆ ಹಾಕ್ಕೊಳ್ಳಿ, ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ನಡೀತಾ ಐತೆ, ಷಡ್ಯಂತ್ರ ನಡೀತಾ ಐತೆ ಅಂತಕ್ಕಂಥದ್ದು ನಮಗೆ ಅರಿವು ಬಂದಾದ ಮೇಲೆ ನಾವು ಯಲಹಂಕ ಕ್ಷೇತ್ರದ ಮುಖಂಡರೆಲ್ಲ ಕೂತ್ಕೊಂಡು ಇವತ್ತು 16ನೇ ತಾರೀಕು ನಾವು ವಾಹನಗಳಲ್ಲಿ ಜಾಥಾ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಶ್ರೀ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡು ಇವತ್ತು ನಾವು ಬಂದು ಶ್ರೀ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಾವೆಲ್ಲ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕೂಡ ಈಗಾಗಲೇ SIT ತನಿಖೆ ಕೂಡ ಒಂದು ಹಂತಕ್ಕೆ ಬಂದಿದೆ. ಅಸೆಂಬ್ಲಿಯಲ್ಲೂ ಕೂಡ ನಾವು ಒತ್ತಾಯವನ್ನು ಮಾಡಿದ್ವಿ, ಮಧ್ಯಂತರ ವರದಿಯನ್ನು ಮಂಡಿಸಬೇಕು ಅಂತೇಳಿ. ಬಹುಶಃ ಸೋಮವಾರ ಗೃಹ ಸಚಿವರು ಅದರ ಬಗ್ಗೆ ಸ್ಟೇಟ್ಮೆಂಟ್ ಮಾಡ್ಬೋದು ಅಂತ ಅನ್ಕೊತೀವಿ. ಈಗ ಗೊತ್ತಾಯಿತು ಕಾಂಗ್ರೆಸ್ಸಿನ ಮುಖಂಡರಿಗೆ ಇದರಲ್ಲಿ ಏನೂ ಉರಲಿಲ್ಲ, ದೊಡ್ಡ ಷಡ್ಯಂತ್ರ ಬುರುಡೆ ಎಲ್ಲವನ್ನು ಈಗ ಹೇಳಕ್ಕೆ ಶುರು ಮಾಡಿದ್ದಾರೆ. ಕೊನೆಗೆ ನಮ್ಮ ಉದ್ದೇಶ SIT ತನಿಖೆ ಆಗಿದ್ದು ಇದಕ್ಕೆ ಅಂತ್ಯ ಆಡಬೇಕು ಅಂತೇಳಿ. ಎಷ್ಟು ದಿನ ಅಂತೇಳಿ ಇಶ್ಯೂನ ತೊಗೊಂಡೋಗ್ತೀರಿ. ಇದನ್ನು ನೆಪವಾಗಿಟ್ಟುಕೊಂಡು ಧರ್ಮಾಧಿಕಾರಿಗಳ ಮೇಲೆ ಅಪವಾದನೆ ಹೊರಡಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಬೇರೆ ಬೇರೆ ಭಾಳಷ್ಟು ಷಡ್ಯಂತ್ರಗಳು ನಡೀತು. ಮತ್ತು ಯೂಟ್ಯೂಬ್ಗಳಲ್ಲಿ ಕೂಡ ನಾವು ಕೆಲವು ನೋಡಿದ್ದೀವಿ. ಇವರು ಗುಪ್ತವಾಗಿ ಮಾತಾಡ್ತಕ್ಕಂಥದ್ದು ಯಾರು ರೆಕಾರ್ಡ್ ಮಾಡಿಕೊಂಡ್ರು ಅವರು ಹೇಳ್ತಾರೆ ನಮ್ಮ ಗುರಿ ಇರ್ತಕ್ಕಂಥದ್ದು ದೇವಮಾನವನ ಮೇಲೆ, ಧರ್ಮಸ್ಥಳದ ಮೇಲೆ. ಇನ್ನೊಬ್ಬ ಹೇಳ್ತಾನೆ ಧರ್ಮಸ್ಥಳಗಳಿಗೆ JCB ನುಗ್ಗಿಸ್ತೀವಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಮತ್ತು ಅಣ್ಣಪ್ಪನನ್ನು ನಂಬೋದು ವೇಸ್ಟು. ಅಂದರೆ ಯಾರು ಇವರೆಲ್ಲ ಕೂಡ ಇವರು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆ ಕೊಡ್ತಾ ಇರಬೇಕಾದಾಗ ನಾವು ಯಾವುದು ಜಾತಿ ರಾಜಕೀಯ ಎಲ್ಲವನ್ನು ಬದಿಗೊತ್ತಿ ನಾವು ಈ ಕ್ಷೇತ್ರದ ಭಕ್ತರಾಗಿ ಇವತ್ತು 106 ಸಂಖ್ಯೆಯಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಿಂದ ಬಂದಿದ್ದೀವಿ. ಧರ್ಮಸ್ಥಳಕ್ಕೆ ಅಪಚಾರವನ್ನು ಮಾಡಿದ್ರೆ ಎಂಥ ಹೋರಾಟಕ್ಕಾಗೂ ಕೂಡ ನಾವು ಸಿದ್ಧವಾಗಿದ್ದೀವಿ. ಇವತ್ತು ಬಂದಿದ್ದೀವಿ ಅಂತ ಹೇಳ್ತೀವಿ, ವಾಪಸ್ ಹೋದ್ಮೇಲೆ ಬರಲ್ಲ ಅಂತಲ್ಲ, ಮತ್ತೆ ಹೋರಾಟ ನಿರಂತರವಾಗಿರ್ತದೆ ನಮ್ದು. ಇವಾಗ ಈ ಒಂದು ಅಪಪ್ರಚಾರಗಳು 1 ವರ್ಷದಿಂದ ಆರಂಭ ಆಗಿದೆ. SIT ತನಿಖೆ ಕೊಟ್ಟಿರೋದು ಈಗ 1 ತಿಂಗಳಲ್ಲಿ. ಸೊ 1 ವರ್ಷದಿಂದ ಏನು ನಿಮ್ಮ ಗಮನಕ್ಕೆ ಬರಲಿಲ್ವಾ ಅಂತ? ಈಗ ವರ್ಷದಿಂದ ಅವರು ವೈಯಕ್ತಿಕವಾಗಿ ಕೆಲವುಗಳೆಲ್ಲ ನಡೀತಾ ಇತ್ತು. ಆದರೆ ತನಿಖೆಯಾಗಿ ಯಾರೋ ಒಬ್ಬ ಅನಾಮಧೇಯ ಇದ್ದ ಗೊಮಟೇಶ್ವರ ಸ್ವಾಮಿಯ ಬುಡಕ್ಕೆ ಬಂದು ತೋರಿಸ್ದ. ನೆಕ್ಸ್ಟ್ ಅವರು ಇದ್ದಿದ್ದವನ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ಯಾವ ಇವತ್ತು ಇಲ್ಲಿ ನಮ್ಮ ಗೆಸ್ಟ್ ಹೌಸ್ಗಳಿದೆ, ವಸತಿ ನಿಲಯಗಳಿದೆ, ಅಲ್ಲಿಗೆ ನೆಕ್ಸ್ಟ್ ತೋರಿಸೋವಂಥ ಪ್ರಯತ್ನ. ಅಂದರೆ ನೆಕ್ಸ್ಟ್ ಆದಮೇಲೆ ಧರ್ಮಸ್ಥಳ ದೇವಸ್ಥಾನದೊಳಗೂ ಬರ್ತಾರೆ. ಅದಾದಮೇಲೆ ನಮ್ಗೆ ಆಘಾತ ಆಗಿರ್ತಕ್ಕಂಥದ್ದು. ಇದು ಕೇವಲ ತನಿಖೆ ನಡೀತಾ ಇಲ್ಲ, ಸುಳ್ಳು ಹೇಳ್ತಾ ಇರೋದಲ್ಲ, ತನಿಖೆ ಆದಿಯನ್ನೇ ತಪ್ಪಿಸ್ತಾವ್ರೆ ಅಂತೇಳಿ ಗೊತ್ತಾದ ಮೇಲೆ ನಾವು ಶುರು ಮಾಡಿದ್ದೀವಿ. ನಾವು ಮೊದಲಿಂದ ಕೂಡ ಸೌಜನ್ಯಳ ಕೊಲೆ ಕೇಸ್ಗೆ ತನಿಖೆ ಆಗಬಾರ್ದು ಅಂತೇಳಿ ಯಾರೂ ಒತ್ತಾಯ ಮಾಡಲಿಲ್ಲ. ತಿಂಗಳಿಂದ ಕೂಡ ಯೂಟ್ಯೂಬರ್ಸ್ ಒಂದು ದೊಡ್ಡ ಕಾಟ ಇತ್ತು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಯಾವಾಗ ನೇರವಾಗಿ ಧರ್ಮಸ್ಥಳಕ್ಕೆ ಅವರು ಬುಡಕ್ಕೆ ಕೈ ಇಡಬೇಕು ಅಂತೇಳಂದಾಗ ನಮ್ಮ ಶ್ರದ್ಧಾಕೆಂದು ಧರ್ಮಸ್ಥಳಕ್ಕೆ ಅಪಚಾರ ಆಗಕ್ಕೆ ಬಿಡೋದಿಲ್ಲ ಅಂತೇಳಿ ನಾವೆಲ್ಲ ಶುರು ಮಾಡಿದ್ದೀವಿ. ನಾವೇ ಅಲ್ಲ, ಇವತ್ತು ಕಾಂಗ್ರೆಸ್ಸಿನ JDSನ ಎಲ್ಲರೂ ಕೂಡ ಮಾತಾಡ್ತಾರೆ. ಇದೇನು ಸ್ವಾಮಿ ಯಾರನ್ನ ಒಬ್ರಿಗೆ ಸೇರಿರ್ತಕ್ಕಂಥ ಸ್ವತ್ತಲ್ಲ, ಇದು ಪ್ರತಿಯೊಬ್ಬರು ಕೂಡ ಮಾತಾಡ್ತಾರೆ. ವಿರುದ್ಧವಾಗಿ ಯಾರು ಕೂಡ ಸೊಲ್ಲೆತ್ತಾ ಇಲ್ಲ. ಯಾರೋ ಕೆಲವರು ಮಾತ್ರ ಈ ಕುತಂತ್ರಿಗಳಿದ್ದಾರೆ. ಅದೇ SDPL ಜೊತೆ ಸೇರ್ಕೊಂಡಿರ್ತಕ್ಕಂಥವ್ರು, ಈ ಕಮ್ಯುನಿಸ್ಟು ಮೈಂಡೆಡ್ ಇರ್ತಕ್ಕಂಥವ್ರು, ವಿದೇಶಿ ಶಕ್ತಿಗಳ ಜೊತೆಯಲ್ಲಿ ಕೈವಾಡ ಜೋಡಿಸಿರ್ತಕ್ಕಂಥವ್ರು ಇವತ್ತು ಧರ್ಮಸ್ಥಳದ ವಿಚಾರಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.